ಸೋಮ ಎಲ್ಲಿಗೆ ಹೋಗ್ತಾ ಇದೆಯಾ? ಅಣ್ಣ ಅದು ಪರ್ಸು ಮನೆ ಶಿಫ್ಟ್ ಮಾಡ್ತಾವ್ರಂತೆ, ಹೋಗಿ ಬರ್ತೀನಿ ನೀರು. ಲೇ ತಮ್ಮನ ಮದುವೆ ಭುಜದ ಮೇಲೆ ಜವಾಬ್ದಾರಿ ಹೊತ್ಕೊಂಡು ಕಂಡವ್ರ ಮನೆ ಸಾಮಾನು ಹೊಯ್ತಾ ಇದೆಯಾ? ಅಣ್ಣ ಅವರು ಕಂಡವ್ರಲ್ಲ, ಪಾರು ಮನೆಯವರು. ಹೋಗಿ ಬರ್ತೀನಿ ನೀರು. ಲೇ ಸೋಮ, ಹೋಗ್ಲಿ ಬಿಡ್ರಿ, ಕೆಲಸ ನಮ್ದು, ಲಾಭನೂ ನಮ್ದು. ಇವನ್ನ ಮಧ್ಯದಲ್ಲಿ ಸೇರಿಸ್ಕೊಂಡು ಪಾಲ್ ಕೊಡ್ತೀರಾ? ಅದು ಸರಿ, ಹೆಪ್ಪಾಕ ಕಾಲೇ ಕೊಡಕ್ಕಿಲ್ಲ ನಾವು ಅಂತದ್ರಾಗೆ ಹೆಪ್ ಕಟ್ಟಿರೋ ಆಸ್ತಿಲಿ ಪಾಲ್ ಕೊಟ್ಟಿವೆ. ಹೇಳಮ್ಮೆ, ಏನ್ ಪ್ಲಾನ್ ನಿಂದ? ಬ್ರೋಕರ್ ಬಂದು ಹೋದ್ಮೇಲೆ ಆ ಶಿವ ಮನೇಲಿ ಏನ್ ನಡೀತು ಅಂತ ತಿಳ್ಕೊಳ್ಬೇಕು ಅಂದ್ರೆ ಪಾರ್ವತಿಗೆ ಫೋನ್ ಮಾಡ್ಬೇಕು. ಹಾಯ್ ಆಂಟಿ, ಹೇಗಿದ್ದೀರಾ? ಇಲ್ಲಮ್ಮ, ಇನ್ ಮೊದಲು ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳು, ಅಲ್ಲಿವರೆಗೂ ನಾನು ಮಾತಾಡಲ್ಲ. ಕ್ಷಮೆನಾ? ಯಾಕೆ ಆಂಟಿ ಹಂಗೆ ಕೇಳ್ತಿದ್ದೀರಾ? ಬ್ರೋಕರ್ ನಮ್ಮ ಮನೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಮನು ಫೋಟೋ ನಿಮ್ಮ ಮನೆಗೆ ಬಂದಿದೆ ಅಂತ. ಬ್ರೋಕರಿಗೆ ಬಾಯಿಗೆ ಬಂದಂಗೆ ಬೈದು ಕಳಿಸಿದ್ದೀನಿ. ನಮ್ಗೆ ಗೊತ್ತಿಲ್ಲದೇನೆ ನಿಮ್ಮ ಹತ್ರ ಸಂಬಂಧ ಕೇಳೋದಕ್ಕೆ ಬಂದಿದ್ದಾರೆ ಅಂತ. ನೋಡಮ್ಮ ಪಾರ್ವತಿ, ರಾಣಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಅವಳಿಗೆ ಬೇರೆ ಕಡೆ ಒಳ್ಳೆ ಕಣ್ಣು ಸಿಗ್ತಾನೆ, ಆದರೆ ಈ ಮನೆ ಸಂಬಂಧ ಬೇಡಮ್ಮ. ಮನು ತುಂಬ ಒಳ್ಳೆ ಹುಡುಗನೇ, ಅದರಲ್ಲಿ 2 ಮಾತಿಲ್ಲ. ಆದರೆ ಹೇಳದ್ನಲ್ಲ, ನಮ್ಮನೆ ಗಂಡು ಮಕ್ಕಳು ಸರಿ ಇಲ್ಲ ಅಂತ. ಯಾರು ತಾನೇ ಒಪ್ಕೊಳ್ತಾರೆ ಇಂಥ ಮನೆಗೆ ಹೆಣ್ಣು ಕೊಡೋದಕ್ಕೆ? ರಾಣಿ ಒಳ್ಳೆ ಸಂಸ್ಕಾರವಂತ ಹೆಣ್ಣು ನೋಡು, ಅದಕ್ಕೆ ಹೇಳಿದೆ. ಆ ಮನೆಯವರು ತುಂಬ ಸಂಸ್ಕಾರವಂತರು ಅಂತ ಹೇಳಿದೆ ಹೊರತು ನಿಮ್ಮ ಮನೆಗೆ ಹೋಗು ಅಂತ ಹೇಳಿಲ್ಲಮ್ಮ. ದಯವಿಟ್ಟು ನನ್ನನ್ನು ತಪ್ಪು ತಿಳ್ಕೊಳ್ಬೇಡಮ್ಮ. ಆಂಟಿ, ಯಾರ ಋಣ ಯಾರ ಮೇಲಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ನೀವೇನು ಯೋಚನೆ ಮಾಡಿಬಿಡಿ, ನಾವೇನೂ ತಪ್ಪು ತಿಳ್ಕೊಂಡಿಲ್ಲ. ನಾವೇನೋ ತಿಳ್ಕೊಂಡಿಲ್ಲ, ಆದರೂ ಯಾಕೋ ಮನ್ಸಿಗೆ ಸಮಾಧಾನ ಇಲ್ಲ. ಶಿವಗೂ ಫೋನ್ ಕೊಡಮ್ಮ, ನಾನು ಅವ್ರ ಹತ್ರನೂ ಕ್ಷಮೆ ಕೇಳಬೇಕು. ಆಂಟಿ ಪರವಾಗಿಲ್ಲ, ಮಾವ ರಾಣಿನ ಕರ್ಕೊಂಡು ರೇಷನ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ಅಂತ ಆಚೆ ಹೋಗಿದ್ದಾರೆ. ಹೌದಾ? ಸರಿನಮ್ಮ, ಮತ್ತೆ ಮಾಡ್ತೀನಿ, ಇಡ್ಲಾ? ಪಾಪ, ಎಷ್ಟು ಸೂಕ್ಷ್ಮ ಮನಸ್ಸು ಇವ್ರದ್ದು. ಇಂದ್ರಿ ಏನಂತೆ? ಮೊದಲು ಅಪ್ಪೆದ್ ನನ್ನ ಮಗನ ರೆಡಿ ಮಾಡಿ ಕಳ್ಸೋಣ. ಶಿವು ರಾಣಿ ಹೊರಗಡೆ ಬಂದಿದ್ದಾರೆ, ಈಗ ಗುರಿ ಇಟ್ಟು ಹೊಡೆದ್ರೆ ಜಾಕ್ ಪಾಟ್. ಯಾವ ಶಿವು ಸಂಬಂಧ ಬೇಡ ಅಂದಿದ್ನೋ ಅದೇ ಶಿವು ಈ ಸಂಬಂಧ ಕೇಳ್ಕೊಂಡು ಬರಬೇಕು. ಒಂದೇ ಏಟಿಗೆ 2 ಅಕ್ಕಿ ಅಂತ ಹೇಳಿದ್ದೆ, ಆದರೆ ಇಲ್ಲಿ ಸಣ್ಣಕ್ಕಿ, ದಪ್ಪಕ್ಕಿ, ಬಾಸ್ಮತಿ ಅಕ್ಕಿ ಎಲ್ಲ ನಮ್ದೇಯ. ಶಿವು ಅಷ್ಟೇ ಅಲ್ಲ, ಇಡೀ ಫ್ಯಾಮಿಲಿನೇ ನಮ್ಮ ಬಲೆಗೆ ಬಿದ್ದಿದೆ. ಲೇ ತಮ್ಮಡು, ಬಾರೋ ಬಾರೋ ತಮ್ಮಡು. ನನ್ ಗಂಡ ರಶ್ಮಿನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾವನೆ. ಆ ಜಾಗದಲ್ಲಿ ನೀನಿರ್ಬೇಕಿತ್ತು. ಏನು ಅವಳ ಜೊತೆಯಾಗಿ ಕೂತ್ಕೊಂಡು ಕಿಲ ಕಿಲ ಅಂತ ನಗೋದು, ಅವಳು ಬಡಕೊಂಡವ ಅಂತ ಸಮಾಧಾನ ಮಾಡೋದು. ಆ ಫ್ರಿಜ್ ಬೇರೆ ತಂದ್ಕೊಟ್ಟವನೆ, ನಮ್ಮ ಹೊಟ್ಟೆ ಉರ್ಸಿ ಅವಳ ಹೊಟ್ಟೆ ತಣ್ಣಗಿಡವ ಅಂತ. ನೀನ್ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ತಿನ್ನಂತ ಮಾತಾಡು. ಅವನಾದ್ರೂ ಎಲ್ಲಿ ಸಿಗ್ತಾನೆ? ಹೊರಗೆ ಸಿಗು ಅಂದ್ರೆ ಭಯ ಅಂತಾನೆ, ಮನೆಗೆ ಬಂದ್ರೆ ನಿಮ್ ಗಂಡನ್ ಕಾಟ. ನಾನ್ ಏನ್ ಮಾಡ್ಲಿ? ನೀನ್ ನೊಂದ್ಕಬೇಡ ಕಣವ. ಅವ್ರಪ್ಪ ಸೀನಂಗೆ ಜಿಮ್ ಹಾಕೊಡ್ತಾವ್ರೆ, ಇನ್ನೇನು ಇಷ್ಟರಲ್ಲೇ ಕೆಲಸ ಮುಗ್ದೋಗ್ತೈತೆ. ನೀನು ಆ ಜಿಮ್ಮಿಗೆ ಸೇರ್ಕ, ಅವನ ಜೊತೆಯಾಗಿ ಮಾತಾಡು. ಅಲ್ಲಿ ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ. ಅದೇನೋ ಸರಿ ಅತ್ತೆ, ಆದ್ರೆ ರಶ್ಮಿಗೊಂದು ಗತಿ ಕಾಣಿಸ್ಬೇಕಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಮಾಡೋಣ ಅಂತಿದ್ಯವಾ? ಈ ಸಲ ನಾನು ಮಾಡೋ ಪ್ಲಾನ್ ಹೇಗಿರುತ್ತೆ ಅಂದ್ರೆ, ಆ ಡುಮ್ಮಿ ತಾನಾಗ್ ತಾನೇ ಮನೆ ಬಿಟ್ಟು ಹೋಗ್ಬೇಕು ಆಗಿರುತ್ತೆ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳವ, ನಂಗೂ ಹೊಸಿ ಉಸಿರು ಬರ್ತೈತೆ. ಹಲೋ ಅತ್ತೆ, ನಾನ್ ಪಿಂಕಿ. ಯಾಕೆ ಗೊತ್ತಾಗ್ಲಿಲ್ವಾ? ಗೊತ್ತಾಯ್ತು ಕಣವ, ನಮ್ಮನೆ ಗೋಡೆ ಕಿಟಕಿ ಬಾಗ್ಲಿಗೂ ಕಿವಿ ಇರ್ತೈತೆ. ಸುಮ್ಮನೆ ನೀನು ಅಂತ ಗೊತ್ತಾಗಬಾರ್ದು ಅಂತವಾ ಹಂಗೆ ಆಚೆಗೆ ಬಂದಿದ್ದೀನಿ ಅಷ್ಟೇ. ಹೇಳು, ಏನ್ ವಿಷಯ? ಒಳ್ಳೆ ಟೈಮ್ಗೆ ಒಳ್ಳೆ ಪಾಯಿಂಟೇ ಹೇಳಿದ್ದೀರಾ ನೀವು. ಅರ್ಥ ಆಗ್ಲಿಲ್ಲ? ಅರ್ಥ ಆಗೋ ಥರ ಹೇಳ್ತೀನಿ ಅತ್ತೆ. ಇಷ್ಟ ದಿನ ನಾವ್ ಏನೇ ಮಾಡಿದ್ರು ಯಾಕೆ ಕೆಲಸ ಆಗ್ತಿರ್ಲಿಲ್ಲ ಹೇಳಿ? ಯಾಕಂದ್ರೆ ನಮ್ ಬಗ್ಗೆ ಯಾರಿಗಾರು ಗೊತ್ತಾಗ್ಬಿಡುತ್ತೆ ಅನ್ನೋ ಭಯ ಇತ್ತು. ಈಗ ತಾನೇ ನೀವೇ ಆ ಭಯನ ಹೇಳ್ಕೊಂಡಿದ್ದೀರಾ ಅಲ್ವಾ? ಹೌದು, ಅದಕ್ಕೆ ನಾವು ಆ ಭಯನ ಮುರಿಬೇಕು. ಅವಾಗ ನಾವು ಎಲ್ಲ ಆಂಗಲ್ ಅಲ್ಲೂ ಯೋಚನೆ ಮಾಡ್ಬೋದು. ಇದೇನವಾ ಒಳ್ಳೆ ಕಾಲೇಜ್ ಪಾಠ ಹೇಳ್ದಂಗೆ ಹೇಳ್ತಿದ್ಯಾ? ನಂಗಂತೂ ಏನು ಅರ್ಥ ಆಗ್ತಿಲ್ಲ. ಅತ್ತೆ, ನನ್ ಭಯ ಏನ್ ಹೇಳಿ? ನಾನು ಸೀನಾ ಲವ್ ಮಾಡ್ತಿರೋ ವಿಷಯ
ಹೊರಗೆ ಬರುತ್ತೆ ಅಂತ. ಆಗ ನೀವು ನನ್ನ ಜೊತೆ ಸೇರ್ಕೊಂಡು ಇದನ್ನೆಲ್ಲ ಮಾಡಿರೋದು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅಲ್ವಾ? ಹೌದು, ಮತ್ತೆ ಗೊತ್ತಾದ್ರೆ ನನ್ನ ಗಂಡ ಕೊಂದೇ ಹಾಕ್ಬಿಡ್ತಾನೆ. ಅಲ್ಲಿ ನಾವ್ ತಪ್ಪು ತಿಳ್ಕೊಂಡಿರೋದು. ಇಷ್ಟು ದಿನ ನಾವ್ ಸುಮ್ನೆ ಎದ್ರುತ್ತಾ ಇದ್ವಿ ಅತ್ತೆ. ಅಕಸ್ಮಾತ್ ಸತ್ಯ ಏನಾದ್ರೂ ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಿ ಅತ್ತೆ. ಅಯ್ಯೋ, ಗೊತ್ತಾದ್ರೆ ಮುಂದೆ ಏನೇನು ಆಗ್ಬಿಡುತ್ತೆ ಕಣವ. ಏನು ಆಗಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಬೈಬೋದು, ಇಲ್ಲ ಒಂದೇಟ್ ಹೊಡಿಬೋದು. ಅದಕ್ಕೂ ಮೀರಿ ಏನ್ ಮಾಡಕ್ಕಾಗತ್ತೆ? ಹೌದಲ್ವಾ? ಅಷ್ಟೇ. ಹೊಡೆಯೋದು ಬೈಯೋದು ಬಿಟ್ರೆ ದೊಡ್ಡೋರ್ ಕೈಲಿ ಇನ್ನೇನು ಆಗಲ್ಲ ಅತ್ತೆ. ಯಾಕಂದ್ರೆ ತಪ್ಪು ಅವ್ರ ಕಡೆನೆ ಇರೋದು. ಇದ್ದಕ್ಕಿದ್ದ ಹಾಗೆ ಒಂದ್ ಹುಡುಗನ ಕರ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸಿ ಅವ್ನ್ ಒಪ್ಪಿಗೆನೂ ಇಲ್ದೆ ಮದ್ವೆ ಮಾಡ್ಸಿದ್ದಾರೆ. ಹಂಗಂದ್ಮೇಲೆ ನಿಮ್ ಗಂಡಂದೆ ತಾನೇ ತಪ್ಪು. ವಿಷಯ ಹೊರಗ್ ಬಂದ್ರೇನೆ ಒಳ್ಳೇದು ಅತ್ತೆ. ಆಗ ವಿಧಿ ಇಲ್ದೆ ಎಲ್ರು ಮಾದಪ್ಪಣ್ಣಂಗ್ ಬೈದು ನೀನೇ ತಪ್ಪು ಮಾಡಿ ಮಕ್ಳಿಗೆ ಬೈತಿದ್ಯಲ್ಲ ಅಂತ ಜನ ಮಾದಪ್ಪಣ್ಣಂಗೆ ಬುದ್ಧಿ ಹೇಳ್ತಾರೆ. ಆಗ ಸೀನಾ ರಶ್ಮಿನ ಅಚಾನಕ್ ಆಗಿ ಮದ್ವೆ ಆಗಿದ್ದು ಈ ಮದ್ವೆನ ಮುಂದುವರ್ಸಕ್ ಆಗಲ್ಲ ಅಂತ ಹೇಳಿದ್ರೆ ರಶ್ಮಿ ಮನೆಗೆ ಹೋಗ್ತಾಳೆ. ಜನ ನನ್ನ ಸೀನನ ಮದ್ವೆ ಮಾಡಿಸ್ತಾರೆ. ಏನಂತೀರಾ? ನಿನ್ ಬಾಯಿಗೆ ಸಕ್ಕರೆ ಹಾಕ ಅಂತೀನಿ. ಹಬ್ಬ ಈಗ್ಲೇ ಹೊಲ್ಟ್ ಬಾ, ನಾನು ನನ್ನ ಗಂಡನ್ ಹೇಳ್ತಿರ್ತೀನಿ. ಅಯ್ಯೋ ಬೇಡ ಅತ್ತೆ, ಸಡನ್ ಆಗಿ ಶಾಕ್ ಕೊಡ್ಬಾರ್ದು. ನಿಧಾನವಾಗಿ ಒಬ್ರೊಬ್ರಿಗೆ ಗೊತ್ತಾಗೋ ಹಾಗೆ ಮಾಡ್ಬೇಕು. ನಿಮ್ ಮನೇಲಿ ನಂದು ಸೀನೊಂದು ಫೋಟೋ ಇದೆ ಅಲ್ವಾ, ಅದನ್ನ ತಗೊಂಡು ಹೋಗಿ ರಶ್ಮಿ ಕಾಣಿಸೋ ತರ ಇಡಿ. ಅವಳು ಅದನ್ನ ನೋಡಿ ರುದ್ರ ತಾಂಡವ ಶುರು ಮಾಡ್ತಾಳೆ. ಆಮೇಲೆ ನೋಡಿ ನಾನು ಏನ್ ಮಾಡ್ತೀನಿ ಅಂತ.